ನಮ್ಮ RCBಲಿ ಮೇಯ್ನು ಪಿಲ್ಲರ್ ಮ್ಯಾಚ್ ವಿನ್ನರ್ಸ್ ಫಾರಿನ್ ಪ್ಲೇಯರ್ಸ್ ಇವ್ರನ್ನ ಆಲ್ರೆಡಿ 11 ಟೀಮ್ 11 ಅಲ್ಲಿ ಇರೋರು. ಇವ್ರನ್ನ ನಾವು ಕಳ್ಕೊಂಡ್ರೆ ಎಷ್ಟು ಹೊಡೆತ ಬೀಳುತ್ತೆ ಯಾರಂತ ಹೇಳ್ಬಿಡ್ತೀನಿ. ಫಸ್ಟ್ ರೊಮಾರಿಯಾ ಶೆಫರ್ಡ್, ಗೊತ್ತಾ ಅವ್ರ ಹೆಸರು ಗೊತ್ತಲ್ಲ, ಬ್ಲ್ಯಾಕ್ ಡ್ರ್ಯಾಗನ್. ಅಯ್ಯೋ ಬ್ಲ್ಯಾಕ್ ಡ್ರ್ಯಾಗನ್. ಇನ್ನು CSK ಮ್ಯಾಚ್ ನೋಡಿದಾಗ ಎಲ್ಲರಿಗೂ ಶೆಫರ್ಡ್ ಒಂದ್ ದಿನದಲ್ಲಿ ಸ್ಟಾರ್ ಆಗ್ಬಿಟ್ರು ಒಂದೇ ಸಲ. ಹೌದು, ಆಡಿದ 2 ಓವರ್, 2 ಓವರ್ಗೆ ಎಂತ ಇಂಪ್ಯಾಕ್ಟ್ ಅದು. ಅದು ಆಕ್ಚುಲಿ ಒಂದ್ ಸೈಡ್ ಮ್ಯಾಚ್ ಆಗೋಗಿತ್ತು, CSK ಕಡೆ ಹೊಟ್ಟೋಗಿತ್ತು. ಆಕ್ಚುಲಿ ಆ ಮ್ಯಾಚ್ ಅವ್ರು ಏನಾದ್ರು ಆ ಒಂದು ಸ್ಫೋಟಕ ಆಟ ಆಡ್ಲಿಲ್ಲ ಅಂದ್ರೆ CSK 100% ಗೆಲ್ತಾರೆ. ಫ್ಯಾನ್ಸ್ ಅನ್ಕೊಂಡಿದ್ರು 200 ಬೇಡ ಗುರು, 190ಕ್ಕೆ ಬರ್ಲಿ, 180 ಬಂದ್ರೆ ಹೆಚ್ಚು ಅನ್ಕೊಂಡಿದ್ರು. ಹೌದು, ಆದ್ರೆ ಅವ್ರು ಬಂದು 2 ಓವರ್ ಅಲ್ಲಿ ವಾಡ್ದು ಮ್ಯಾಚ್ ವಿನ್ ಮಾಡಿಸಿ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ಬಿಟ್ರು ಒಂದೇ ಸಲ. ಒಂಥರ ಅವತ್ತಿನ ಇದ್ರ ಮ್ಯಾಚ್ ಅಲ್ಲಿ ಅವ್ರು ಹೀರೋ RCB ಫ್ಯಾನ್ಸ್ ಅವರು ಯಾವತ್ತೂ ಮರೆಯಲ್ಲ ಒಂಥರ. ಅದು ಅವಾಗ ನೋಡಿದಾಗ RCBಗೆ ಒಂದು ಮುನಪ್ಪ ಈಗ ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಮುಗಿಸೋ RCBಗೆ ವಿನ್ನರ್ ಫಿನಿಷರ್, ಒಂದ್ ಒಳ್ಳೆ ಫಿನಿಷರ್ ಇನ್ನೊಬ್ಬ ಸಿಕ್ತ ಜೊತೆಗೆ, ಟೀಮ್ ಡೇವಿಡ್ ಜೊತೆ ಜೊತೆ ಇಬ್ರು ಫೈರ್ ಆದ್ರೆ ಅಫ್ಕೋರ್ಸ್ RCB ಇನ್ನೇನು ಕ್ವಾಲಿಫೈ ಫೈಟ್ ಅಲ್ಲಿ ಬಿಡು, ಇವರ ಸರಿಸಾಟಿ ಇನ್ಯಾರು ಇಲ್ವೇ ಇಲ್ಲ ಬಿಡು ಅಂತ ಅನ್ಕೊಂಡಿದ್ವಿ. ಬಟ್ ಈಗ ಅದೊಂದು ಶಾಕಿಂಗ್. ಇವಾಗ ಶೆಫರ್ಡ್ ಅವ್ರು ಹೋಗ್ಲೇಬೇಕಾಗುತ್ತೆ, ಯಾಕಂದ್ರೆ ಇಲ್ಲೆಲ್ಲ IPL ಎಲ್ಲ ಅವ್ರು ಹೊಡೆದಿರೋದು ನೋಡಿ ಟೀಮ್ ಸೆಲೆಕ್ಷನ್ ಅವ್ರು ಸುಮ್ಮನ್ ಬಿಡ್ತಾರ. ನಮ್ಗೂ ಅವರೇ ಬೇಕು, ನಮ್ಗೆ ದೇಶ ಮುಖ್ಯ, ಬಾ ಅಂದ್ಬಿಟ್ಟು ಕರ್ಕೊಂಡ್ ಬರ್ತಾರೆ. ಅದು ಅಲ್ಲಿಂದ ಅಲ್ಲಿಗೆ ಅವ್ರು ವೆಸ್ಟ್ ಇಂಡೀಸ್ ಕಡೆಗೆ ಆಡಕ್ಕೆ ಹೋಗೋ ಚಾನ್ಸ್ ಕೂಡ ಇದೆ, ಜಾಸ್ತಿನೇ ಇದೆ. ನನ್ ಲೆಕ್ಕದಲ್ಲಿ 100% ಇದ್ದೇ ಇದೆ, ಹೋಗ್ತಾರ ಅವ್ರು. ಓಕೆ, ಮತ್ತೋರ್ವ ಇಂಗ್ಲೆಂಡ್ನ ಆಟಗಾರ ಲಿಯಾಮ್ ಲಿವಿಂಗ್ಸ್ಟನ್, ಇವರು ಅಲಭ್ಯರಾದ್ರೆ RCB ತಂಡಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ? ಖಂಡಿತ ಅದು ಇಂಪ್ಯಾಕ್ಟ್ ಆಗುತ್ತೆ ಇವಾಗ. ಯಾಕಂದ್ರೆ ಚಾನ್ಸಸ್ ಇದೆ. ಯಾಕೆ ಹೇಳದ್ನಲ್ಲ, 4 ಜನ ಅವತ್ತು ಅವ್ರದೇ ಆದಂತ ಕೊಡುಗೆ ಕೊಟ್ಟವರು RCBಗೆ. ಒಂದು ಇಲ್ಲಿವರೆಗೂ ಬರಕ್ಕೆ ಅವ್ರಗಳೇ ಕಾರಣ. ಹೌದು, ಒಂದ್ ಅರ್ಥದಲ್ಲಿ ನೋಡಿದ್ರೆ ನಾವು 1 ಮ್ಯಾಚ್ 2 ಮ್ಯಾಚ್ ಆಡಿಲ್ಲ ಅಂದ ತಕ್ಷಣ ಯಾರನ್ನು ಕೂಡ ನಾವು ಅಳಿಬಾರ್ದು. ಬಟ್ ವಿನ್ನಿಂಗ್ ಅಲ್ಲಿ ಅವ್ರದ್ದು ಒಂದು ಕೈ ಇದೆ. RCB ಆಡಿರೋ ಮ್ಯಾಚ್ ಅಲ್ಲೆಲ್ಲ ಇವ್ರುಗಳೆಲ್ಲ ಇಂಪ್ಯಾಕ್ಟ್ ಮಾಡಿದ್ದಾರೆ. ಎಲ್ಲರೂ ಇಂಪ್ಯಾಕ್ಟ್ ಮಾಡಿದ್ದಾರೆ. ಎಲ್ರು ಏನು ಹಂಗೆ ಸುಮ್ಮನೆ ಕೂತಾರಲ್ಲ, ಏನಾರು ಒಂದು ಯಾವ್ದೋ ರೀತಿಯಲ್ಲಿ ಹೋದ್ರು ಇಂಪ್ಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಇವಾಗ ನಾವು ಪಾಯಿಂಟ್ಸ್ ಟೇಬಲ್ ಯಾಕೆ ಟಾಪ್ 2 ಅಲ್ಲಿ ಇದೀವಿ ಅಂದ್ರೆ ಕಾರಣ ಇವ್ರುಗಳೇನೆ. ಇವ್ರುಗಳಿಂದ ಖಂಡಿತ ಯಾರೋ ಒಬ್ರಿಂದ ನಾವು ಬಂದಿದ್ವಿ ಅಂತ ಹೇಳಕ್ಕಾಗಲ್ಲ, ಎಲ್ಲಾರ ಒಂದು ಕೊಡುಗೆ ಇದೆ. ಇವಾಗ ಲಿವಿಂಗ್ಸ್ಟೋನ್ ಇಂದ ಇವಾಗ ಖಂಡಿತ ಹೊಡೆತ ಬೀಳುತ್ತೆ. ಒಂದು ಬ್ಯಾಕ್ ಬೋನ್ ಆಗಿದ್ರು, ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬೇಕಾಗಿತ್ತು. ಕ್ವಾಲಿಫೈ ಫೈಟ್ ಅಲ್ಲೆಲ್ಲ ಒಂದು ಒಳ್ಳೆ ಫೈಟ್ ಕೊಡಬಹುದಾಗಿತ್ತು. ಬಟ್ ಹೋಗ್ತಿದ್ರೆ ಖಂಡಿತ ಎಫೆಕ್ಟ್ ಆಗುತ್ತೆ RCBಗೆ ಇದು. ಓಕೆ, ಲಿವಿಂಗ್ಸ್ಟೋನ್ ಅವರು ಕೂಡ ಅಲಭ್ಯರಾದ್ರೆ RCB ಅವ್ರದ್ದು ಒಂದು ಹೊಡೆತ ಕೂಡ ಚಾನ್ಸ್ ಇದೆ. ಇನ್ನ 3ನೇ ಆಟಗಾರ ಜಾಕೋಬ್ ಬೆಥೆಲ್, ಇಂಗ್ಲೆಂಡಿನ ಒಂದು ರೀತಿ ಸ್ಫೋಟಕ ಯುವ ಆಟಗಾರ ಅಂತ ಹೇಳ್ಬೋದು. ಇವರು ಸ್ಟಾರ್ಟಿಂಗ್ ಇವರಿಗೆ ಕೊಟ್ಟಿರಲಿಲ್ಲ ಆಪರ್ಚುನಿಟಿ, ಆಮೇಲೆ ಕೊಟ್ಟರು, ಅವ್ರು ಪ್ರೂವ್ ಮಾಡ್ಕೊಂಡ್ರು. ಇವಾಗ RCBಗೆ ಒಂಥರ ಕನ್ಫ್ಯೂಸು, ನಾವಿವಾಗ ಸಾಲ್ಟ್ ಆಡಿಸ್ಬೇಕಾ ಬೆಥೆಲ್ ಆಡಿಸ್ಬೇಕಾ ಓಪನಿಂಗ್ ಅಲ್ಲಿ. ಸೊ ಇವಾಗ ಇನ್ನೊಂದು RCB ಫ್ಯಾನ್ಸ್ಗೆ ಬೇಜಾರು ಪ್ಲಸ್ ಕನ್ಫ್ಯೂಷನ್ ಏನಂತಂದ್ರೆ ಅವ್ರಿಬ್ರು ಕೂಡ ಇಂಗ್ಲೆಂಡ್ ಆಟಗಾರರು ಇಬ್ರು ಕೂಡ ಹೋಗೋ ಚಾನ್ಸ್ ಇದೆ. ಇಬ್ರು ಇಲ್ಲ. ಈಗ ಅದೇ ಸ್ಟಾರ್ಟಿಂಗ್ ನೋಡ್ಬಿಟ್ಟು ಆಕ್ಚುಲಿ ಸಾಲ್ಟ್ ನಾವು ಇನ್ನೊಂದು RCB ಅಲ್ಲಿ ಎಲ್ಲಾ ಫ್ಯಾನ್ಸ್ಗೂ ಒಂದು ತಲೆನೋಯ್ತು. ಯಪ್ಪ ಏನ್ ಗುರು ಸಾಲ್ಟ್ ಬಿಟ್ಬಿಟ್ರು, ಸಾಲ್ಟ್ ಇಲ್ದೆ ಅದು ಉಪ್ಪಿಲ್ದೆ ಬಾಡ್ಬಿಟ್ಟು ಹೆಂಗೆ ಅಂತ ಎಲ್ಲ ಕನ್ಫ್ಯೂಸ್ ಆಗೋಗಿದ್ರು. ಬಟ್ ಬೆಥೆಲ್ ಬಿಡ್ಲಿಲ್ವೇ, ಸಾಲ್ಟೇ ಬೇಡ ಗುರು, ನಮ್ಗೆ ಸಾಲ್ಟ್ ಬೇಡ, ಸಾಲ್ಟ್ ಇಲ್ಲನ ನಾವು ತೋರಿಸಿ. ಬೆಥೆಲ್ ಅವರು ಅಷ್ಟೇ ಚೆನ್ನಾಗಿ ಆಟ ಆಡೋದ್ರು. ಸಾಲ್ಟ್ ಎಲ್ಲೂ ನೆನಪು ಬರ್ಲೇ ಇಲ್ಲ. ಅಯ್ಯೋ ಸಾಲ್ಟ್ ಮಿಸ್ ಮಾಡ್ಕೊಂಡಿ ಅಂತ ಬರ್ಲಿಲ್ಲ, ಬೆಥೆಲ್ ಅವ್ರು ಆಡಿದ್ರು. ಬಟ್ ಅದೇ ಜೊತೆಗೆ ಇವಾಗ ಅದೇ ಗಾಯದ ಮೇಲೆ ಬರೆ ಅನ್ನಂಗೆ ಬೆಥೆಲ್ ಅವ್ರ ಜೊತೆ ಸಾಲ್ಟ್ ಹೋಗೋ ಇದರಿಂದ RCBಗೆ ಖಂಡಿತ ಈ ಇಡೀ IPL ಅಲ್ಲಿ ಯಾವ್ದಾದ್ರು ಟೀಮ್ಗೆ ಈ ರೇಂಜ್ ಇಂಪ್ಯಾಕ್ಟ್ ಆಗುತ್ತೆ. ಒಂದ್ ಸ್ವಲ್ಪ ಪ್ಲೇಯರ್ಸ್ ಗಳಿಲ್ದೆ ಅಂದ್ರೆ ಇವ್ರು ನಮ್ಮ RCBಗೆ ಮೇನ್ ಹೊಡೆತ ಗೊತ್ತಿಲ್ಲ. ಬಟ್ ಆತರ ಆಗದೆ ಇರ್ಲಿ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ ಒಂದು ತಂಡದಲ್ಲಿ ಇರ್ತಕ್ಕಂಥ ಅಂದ್ರೆ ಆಡುವ 11ರ ಬಳಗದಲ್ಲಿ ಇರ್ತಕ್ಕಂಥ 4 ಆಟಗಾರರು, ಅದರಲ್ಲೂ ಮ್ಯಾಚ್ ವಿನ್ನಿಂಗ್ ಆಟಗಾರರು ಇಲ್ಲ ಅಂದ್ರೆ ಆ ಟೀಮ್ಗೆ ಯಾವ ತರ ಆಗ್ಬೋದು, ಹೆಂಗ್ ಇನ್ಬ್ಯಾಲೆನ್ಸ್ ಆಗುತ್ತೆ, ಯಾರನ್ನ ಆಡಿಸ್ಬೇಕು, ಅದು ಫಾರಿನ್ ಪ್ಲೇಯರ್ಸ್. ಬೇರೆ ಯಾರನ್ನ ಫಾರಿನ್ ಪ್ಲೇಯರ್ಸ್ ಆಗ್ತಾರ? ಬ್ಯಾಟಿಂಗ್ ಅಲ್ಲಿ ಸಿಗ್ಬೇಕಲ್ಲ ನಿಮಗೆ. ಬೆಥೆಲ್ ಸಾಲ್ಟ್ ಇದಾರೆ, ಇಬ್ರು ಹೋದ್ರು ಫಾರಿನ್ ಪ್ಲೇಯರ್ಸ್, ಅವ್ರ ಜಾಗಕ್ಕೆ ಇನ್ನೊಬ್ರು ಫಾರಿನ್ ಪ್ಲೇಯರ್ಸ್ ಎಲ್ಲಿ ತರ್ತೀರಾ? ಟೀಮಲ್ಲಿ ಇರ್ಬೇಕಲ್ಲ. ಪ್ಲೇಯರ್ಸ್ ಇಲ್ಲ ಅಂದ್ರೂ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಟ್ ನನ್ಗೊಂದು ನಂಬಿಕೆ ಇದೆ, ನಮ್ಮ ರಜತ್ ಪಟ್ಟೇದಾರ್ ಮೇಲೆ ನಂಬಿಕೆ ಇದೆ, ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಒಂದು ನಂಬಿಕೆ ಇದೆ. ಅಫ್ಕೋರ್ಸ್ ಪ್ಲಾನ್ ಏನಾದ್ರು ಬೇರೆ ಏನೋ ಮಾಡಿರ್ತಾರೆ. ಸೊ RCB ಗೆಲ್ಲಕ್ಕೆ ಏನಾದ್ರು ಎಕ್ಸ್ಟ್ರಾ ಹೋಮ್ ವರ್ಕ್ ಮಾಡೇ ಮಾಡ್ತಾರೆ. ಸೊ RCBಗೆ ಏನು ಎಫೆಕ್ಟ್ ಆಗದೆ ರೀತಿ ನೋಡ್ಕೊಂತಾರ ಅಂತ ನೋಡ್ಬೇಕು. ಯಾಕಂದ್ರೆ ನಾವು ಅದೇ ನಾನು ಸಾಲ್ಟ್ ಹೇಳಿದ್ನಲ್ಲ ನಿಮ್ಗೆ, ಬೆಥೆಲ್ ಬಂದ್ರು. ಸೊ ನಮ್ಗೆ ಅದು ಸಾಲ್ಟ್ದು ಇಲ್ಲ ನಂಗೇನು ಅನಿಸ್ತಿಲ್ಲ. ಅದೇ ರೀತಿ ಏನಾದ್ರು ಪ್ಲಾನ್ ಮಾಡ್ತಾರ ರಜತ್. ಯಾಕಂದ್ರೆ ಈ ಸಲ IPL ಅಲ್ಲಿ ಕೂಲೆಸ್ಟ್ ಕ್ಯಾಪ್ಟನ್ ನಾವು MS ಧೋನಿಗೆ ಹೇಳಂಗೆ ಇಲ್ಲ. MS ಧೋನಿ ಅಲ್ಲ, ನನ್ನ ಲೆಕ್ಕದಲ್ಲಿ ರಜತ್ ಪಟ್ಟಿದಾರ್. ಯಾಕಂದ್ರೆ ಅಷ್ಟೇ ಕೂಲಾಗಿ, ಅಷ್ಟೇ ನೀಟಾಗಿ ಸೀನಿಯರ್ಸ್ ಪ್ಲೇಯರ್ಸ್ಗಳನ್ನ ಇಟ್ಕೊಂಡು ಹ್ಯಾಂಡ್ಲ್ ಮಾಡಿದ್ದಾರೆ. ಆ ಥರ ಪ್ಲಾನ್ ಮಾಡ್ತಾರೆ. ಸೊ ಫ್ಯಾನ್ಸ್ ಒಂದು ಸ್ವಲ್ಪ
ನಿಮ್ಗೂ ಅನ್ಸಾರುತ್ತೆ ಚಿಂತೆ ಆಗ್ತಾ ಇರುತ್ತೆ ಹೌದೌದು. ಇಲ್ವಲ್ಲ ಅಂತ. ಬಟ್ ಗ್ಯಾರಂಟಿ ನಾನಂತ ಹೇಳ್ತೀನಿ ಅದನ್ನ ಮರೆಸ್ತಾರೆ. ಹ್ಮ್. ಒಂದೆರಡು ಮ್ಯಾಚ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ರಿಸಲ್ಟ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಇವರೆಲ್ಲ ಹೋದ್ರೆ ಹೋದ್ರೆ ಬೈ ಚಾನ್ಸ್ ಹೋಗದೆ ನಮ್ಗೆ ಲಭ್ಯರಾದ್ರು ಅಂತಂದ್ರೆ ಅದು ಬೇರೆ ಕತೆ. ಇದ್ರೆ ಅದೇ ನಮ್ಗೆ ಒಂದು ಅದೃಷ್ಟ ಅದು. ಅದೃಷ್ಟ. ಬಂದ್ರೆ ಅದೃಷ್ಟ, ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಇದಾರೆ ನಮ್ಮ ಈ ಸಲ ಮ್ಯಾನೇಜ್ಮೆಂಟ್ ನೀವು ಹೇಳಿದಿರಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಇದಾರೆ ಅವ್ರಿಗೆ ರಿಪ್ಲೇಸ್ಮೆಂಟ್ಗಳು ತುಂಬಾ ಜನ ಇದಾರೆ. ಈ ಸಲ ಕಪ್ ನಮ್ದೆ. ಅರುಣ್, ನೀವು ಈ ಸಲ ಕಪ್ ನಮ್ದೆ ಅಂತ ಹೇಳ್ತೀರಾ, ಬಟ್ ಒಂದು ನಂಗೆ ಏನಿಸೋದು ಗೊತ್ತಾ, ಈ ಸೀಸನ್ ಏನಕ್ಕೆ ಸ್ಪೆಷಲ್ ಅಂತಂದ್ರೆ ಸಾಕಷ್ಟು ಮಿಕ್ಸ್ ಆಫ್ ಟಾಪಿಕ್ ಇದೆ. ಒಂದು 18ನೇ ಸೀಸನ್ನು, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18, ಅದೆಲ್ಲ ಒಂದು ಕಡೆ ಆದರೆ ಭಾರತ ಪಾಕಿಸ್ತಾನ ಯುದ್ಧ IPL ಟೈಮಲ್ಲೇ ಸ್ಟಾಪ್ ಆಯಿತು, ಪೋಸ್ಟ್ಪೋನ್ ಆಯಿತು, ಮತ್ತೆ ಸ್ಟಾರ್ಟ್ ಆಗ್ತಿದೆ. ಅದರ ನಡುವೆ ಇವಾಗ ಏನಂತಂದರೆ ಇಂಗ್ಲೆಂಡು ವೆಸ್ಟ್ ಇಂಡೀಸ್ ಆಟಗಾರ ಅಲಭ್ಯತೆ ಸಾಧ್ಯತೆ ಜಾಸ್ತಿ ಇದೆ. ಅದರಲ್ಲೂ ಇನ್ನೊಂದೇನಂತಂದರೆ ನಮ್ಮ RCBಗೆ ಜಾಸ್ತಿ 4 ಜನ ಆಟಗಾರರು ಹೋಗೋ ಚಾನ್ಸ್ ಇದೆ. ಸೊ ಇಷ್ಟೆಲ್ಲ ಒಂದು ಗೊಂದಲ, ಇಷ್ಟೊಂದು ಸಮಸ್ಯೆ, ಇಷ್ಟೊಂದು ಇದ್ದಿದ್ದಾಗ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅನ್ಸಲ್ವಾ? ಫ್ಯಾನ್ಸ್ ಆಗಿ ನಾವು ಏನು ಅನ್ಬೋದು ಅದಕ್ಕೆ? ಖಂಡಿತ. ಯಾಕಂದ್ರೆ ಬಿ ಪಾಸಿಟಿವ್ ಆಗಿರ್ಬೇಕು ನಾವು RCB ಫ್ಯಾನ್ಸ್. ನೋಡಿ, ರೀಸನ್ಸ್ ತುಂಬಾ ಇದೆ. ತಲಾ ಫಾರ್ ರೀಸನ್ ಅಲ್ಲ, 18 ಫಾರ್ ರೀಸನ್. 18 ಫಾರ್ ರೀಸನ್ ಇಂದ ಏನೂ ಆಗಲ್ಲ. RCB ಫ್ಯಾನ್ಸ್ ಇವಾಗ ನಮಗೆ ರಿಪ್ಲೇಸ್ಮೆಂಟ್ ಆಗಿ ತುಂಬಾ ಜನ ಪ್ಲೇಯರ್ಸ್ ಇದ್ದಾರೆ. ಅವ್ರು ಪ್ಲಾನ್ ಮಾಡ್ಕೊಂತಾರೆ, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ಸೊ ನೆಕ್ಸ್ಟ್ ಇವಾಗ ಹೇಳ್ತೀವಿ, ನಾವು ಮಾತಾಡ್ತಿದ್ವಿ ಫಸ್ಟ್ ಮ್ಯಾಚ್ ಇವಾಗ ಸೆಕೆಂಡ್ ಹಾಫ್ ಇಂದ RCB KKR ಮ್ಯಾಚ್ ನಡೀತಿದೆ. ನಮ್ಮ RCBಗೆ ಹೆಂಗೆ ಎಫೆಕ್ಟ್ KKRಗೂ ಹಂಗೆ ಎಫೆಕ್ಟ್ ಇದೆ. ಅಂದ್ರೆ ಅವ್ರಿಗೊಂದು ಪ್ಲಸ್ ಏನು ಅಂದ್ರೆ ನಾರಾಯಣ್ ಇದ್ದಾರೆ, ಅದೊಂದು ಒಬ್ರು ಇದಾರೆ ಅನ್ನೋದು ಬಿಟ್ರೆ ಮಿಕ್ಕಿದ್ದು ಅವ್ರಿಗೂ ಒಂದು ಎಫೆಕ್ಟೇನೆ. ಅವರು ಪ್ಲಾನ್ ಮಾಡ್ಕೊಂಡ್ರೆ ನಮ್ಮವರು ಪ್ಲಾನ್ ಮಾಡ್ಕೊಂಡು ನಮ್ದು ಇವಾಗ ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇರೋದ್ರಿಂದ ನಮ್ಗೇನು ಅಂತ ಏನಿಲ್ಲ. ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ. ಅಫ್ಕೋರ್ಸ್ 2 ಮ್ಯಾಚ್ ಗೆದ್ದಿದ್ವಿ, ಹ್ಯಾಟ್ರಿಕ್ ಆಗುತ್ತೆ, ಗೆಲ್ತೀವಿ, ಕಪ್ ತಗೊಂತೀವಿ. ಅಫ್ಕೋರ್ಸ್ ಕೊಹ್ಲಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀವಿ ಅನ್ನೋ ನಂಬಿಕೆ ನಮ್ಗಿದೆ RCB ಟೀಮ್ ಕಡೆಯಿಂದ. ಅಭಿಮಾನಿಗೆ ಅಂತೂ ಖಂಡಿತ ಇದೆ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.